ಕೋರ್ಟ್ನಲ್ಲಿ ವಾದ ಪ್ರತಿವಾದ ಮುಕ್ತಾಯವಾಗಿದೆ. ಈಗ ಎಲ್ಲರ ವಾದವನ್ನ ಆಲಿಸಿ ಆದೇಶವನ್ನ ನೀಡ್ತಾ ಇದ್ದಾರೆ ಈಗ ಜಡ್ಜ್. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಕೋರ್ಟ್ನಲ್ಲಿ ವಾದ ಪ್ರತಿವಾದ ಮುಕ್ತಾಯವಾಗಿದೆ. ಎಸ್ಪಿಪಿ ಕೂಡ ವಾದವನ್ನ ಮಂಡಿಸಿದ್ರು. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪನ್ನ ಕೂಡ ಉಲ್ಲೇಖಿಸಿದ್ದಾರೆ. 14 ದಿನಗಳ ಕಾಲ ಅವಕಾಶ ಇರುತ್ತೆ ನಮಗೆ, ಅವಕಾಶ ವಿಚಾರಣೆಯನ್ನು ನಡೆಸೋದಕ್ಕೆ. ಈಗ 10 ದಿನಗಳ ಕಾಲ ಆಗಿದೆ, ಇನ್ನೂ 4 ದಿನಗಳ ಕಾಲ ಬೇಕು ಅಂತ ಹೇಳಿ ಕೇಳಿದ್ರು. ಅದರಂತೆ ಈಗ ಜಡ್ಜ್ ಏನು ಆದೇಶ ನೀಡಿದ್ದಾರೆ, ಆದೇಶ ನೀಡ್ತಾರೆ ಅನ್ನುವಂಥದ್ದು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ದರ್ಶನ್ ಪರ ವಕೀಲರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ನೀವು ರಿಮ್ಯಾಂಡ್ ಅರ್ಜಿಯನ್ನು ಸಲ್ಲಿಸಿದಿರಿ, ಬಟ್ ನಮಗೆ ಅದರ ಪ್ರತಿ ಕೊಟ್ಟಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಆಕ್ಷೇಪಣೆಯನ್ನು ಸಲ್ಲಿಸಿದ್ರಂತೆ. ಅದಾಗಿಯೂ ಕೂಡ ಈಗ ಕೋರ್ಟ್ ಏನು ತೀರ್ಪನ್ನು ಕೊಡುತ್ತೆ ಅನ್ನುವಂಥದ್ದು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಬಟ್ ಈಗ ಸಿಕ್ಕಿರುವಂಥ ಅಪ್ಡೇಟ್ ಪ್ರಕಾರ A1 ಪವಿತ್ರ ಗೌಡ ಜೊತೆಗೆ ಇನ್ನು 8 ಜನ ಆರೋಪಿಗಳು ಅವ್ರನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬಟ್ ದರ್ಶನಿಗೆ ಜೈಲಾಗತ್ತಾ ಅಥವಾ ಕಸ್ಟಡಿಯನ್ನ ಅನ್ನುವಂಥದ್ದು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಈಗ ಎಲ್ಲರ ವಾದವನ್ನು ಆಲಿಸಿ ಆದೇಶವನ್ನು ಬರೆಸ್ತಾ ಇದ್ದಾರೆ ಜಡ್ಜ್. ನಮ್ಮ ಜೊತೆಗೆ ಕಿರಣ್ ಕೂಡ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಕಿರಣ್, ಏನೇನು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ ಜಡ್ಜ್ ಯಾವ ರೀತಿಯಾದಂತಹ ಆದೇಶ ಕೊಟ್ಟಿದ್ದಾರೆ, ಜೈಲಾಗತ್ತಾ ಅಥವಾ ಕಸ್ಟಡಿಗೆ ನೀಡ್ತಾರಾ ಅನ್ನುವಂಥದ್ದು. ಇನ್ನು ಉಳಿದಂತೆ ಪವಿತ್ರ ಗೌಡ ಮತ್ತೆ ಇತರರನ್ನ 8 ಜನರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಕಿರಣ್, ನಿಮ್ಮ ಹತ್ರ ಯಾವ ರೀತಿಯಾದಂಥ ಅಪ್ಡೇಟ್ಸ್ ಸಿಗ್ತಾ ಇದೆ ಈಗ? ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಮುಖ್ಯವಾಗಿ ಈಗ 13 ಜನದಲ್ಲಿ 6 ಜನಕ್ಕೆ ಮತ್ತೆ ನಮಗೆ ಕಸ್ಟಡಿ ಬೇಕು ಅಂತ ಕೂಡ ಕೇಳ್ಕೊಂಡಿದ್ದಾರೆ. ದರ್ಶನ್ ಸೇರಿದಂತೆ 6 ಜನ ನಮಗೆ ಮತ್ತೆ ಕಸ್ಟಡಿ ಬೇಕು, 4 ದಿನ ಕಸ್ಟಡಿ ಕೊಡಿ ಅಂತಲೂ ಕೂಡ ಈಗಾಗಲೇ ಕೇಳ್ಕೊಂಡಿದ್ದಾರೆ. ಯಾಕೆಂದ್ರೆ ಏನಕ್ಕೆ ಬೇಕು, ಅವರು ಮತ್ತೆ ವಿಚಾರಣೆ ಏನೇನಿದೆ ಬಾಕಿ ಉಳ್ಕೊಂಡಿದೆ, ಯಾವ ಥರದ ಅವ್ರನ್ನ ಇಂಟ್ರಾಗೇಷನ್ ಮಾಡಬೇಕು, ಕೆಲವೊಂದು ಸಾಕ್ಷಿಗಳನ್ನ ಕಲೆ ಹಾಕಬೇಕು, ಅವರ ಮುಖಾಮುಖಿ ಇಂಟ್ರಾಗೇಷನ್ ಮಾಡಬೇಕಾಗುತ್ತೆ, ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ಕಲೆಕ್ಟ್ ಅವರಿಂದ ಮಾಹಿತಿ ಪಡೆದು. ಯಾಕೆಂದ್ರೆ 2-3 ದಿನದಲ್ಲಿ ಒಂದಷ್ಟು ಮಾಹಿತಿ ಅವ್ರಿಗೆ ಹೊಸ ಮಾಹಿತಿಗಳು ಬಂದಿದೆ ತನಿಖಾಧಿಕಾರಿಗಳಿಗೆ. ಆ ಒಂದು ಮಾಹಿತಿ ಆಧರಿಸಿ ಅವ್ರನ್ನ ವಿಚಾರಣೆ ಮಾಡಬೇಕು. ಇವೆಲ್ಲವೂ ಕಾರಣಕ್ಕೋಸ್ಕರ ಮತ್ತೆ 13 ಜನದಲ್ಲಿ ಕೇವಲ 6 ಜನನ ನಮಗೆ ಮತ್ತೆ ಕಸ್ಟಡಿಗೆ ಬೇಕಾಗುತ್ತೆ ಅಂತ ಅಂದ್ರೆ. ಇನ್ನು ಉಳಿದಂತೆ ಆಟೋಮೆಟಿಕ್ ಅವ್ರಿಗೆ ಜುಡಿಷಿಯಲ್ ಕಸ್ಟಡಿ ಹೋಗ್ತಾರೆ. ಯಾಕೆಂದ್ರೆ ಪೊಲೀಸರು ಮತ್ತೆ ಕಸ್ಟಡಿ ಬೇಡ ಅಂತಂದ್ರೆ ಅವ್ರಿಗೆ 14 ದಿನಗಳ ಕಾಲ ಬಹುಶಃ ಅವ್ರಿಗೆ ಕಸ್ಟಡಿಯನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೆ. ಇನ್ನು ಈಗಿರುವಂತದ್ನ ಇನ್ನು ಉಳಿದಂತ ಕಸ್ಟಡಿಗೆ ಎಷ್ಟು ದಿನ ಕೊಡ್ತಾರೆ ಅನ್ನೋದನ್ನು ಕೂಡ ಇದೆ. ಯಾಕೆಂದ್ರೆ ಅವರು ಅದಕ್ಕೂ ಕೂಡ ದರ್ಶನ್ ಪರ ವಕೀಲರು ಮತ್ತೆ ಇಲ್ಲಿಯ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಬ್ರು ಕೂಡ ವಾದ ಪ್ರತಿವಾದ ಎರಡೂ ಕೂಡ ಆಗಿದೆ. ಈಗಾಗಲೇ ಸಂಬಂಧಪಟ್ಟಂತೆ ಇಬ್ರು ಕಡೆಯಿಂದನೂ ಕೂಡ ಅವರ ಆರ್ಗ್ಯುಮೆಂಟ್ ಅನ್ನ ನ್ಯಾಯಾಧೀಶರು ಕೇಳ್ಕೊಂಡಿದ್ದಾರೆ. ಇನ್ನ ಇವರು ತನಿಖಾಧಿಕಾರಿಗಳು ಏನೇನು ಕೊಟ್ಟಿದ್ದಾರೆ ಅವ್ರಿಗೆ ಕನ್ವಿನ್ಸ್ ಆಗುತ್ತೋ ಅವ್ರಿಗೆ ಈಗ 4, ಯಾಕೆಂದ್ರೆ ಈ ಪ್ರಕರಣದಲ್ಲಿ 14 ದಿನಗಳು ಕಾಲ ಕೊಡುವಂಥದಕ್ಕೆ ಅವಕಾಶ ಇದೆ. ಈಗಾಗಲೇ 10 ದಿನ ಕೊಟ್ಟಿದೆ, 2 ಬಾರಿ ಅಂದ್ರೆ 2 ಟೈಮ್ಸ್ ಇವ್ರನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಒಂದ್ಸರಿ 6 ದಿನ ಕೊಟ್ಟಿದ್ರು, ಮತ್ತೊಂದ್ಸರಿ ಅವ್ರನ್ನ 1 ಡೇ ಬಿಫೋರೇ ಪ್ರೊಡ್ಯೂಸ್ ಮಾಡಿ ಮತ್ತೆ 5 ದಿನ ತಗೊಂಡ್ರು. ಒಟ್ಟು ಟೋಟಲ್ 10 ಡೇಸ್ ಈಗಾಗಲೇ ತಗೊಂಡಿದ್ದಾರೆ. ಇನ್ನು ಉಳಿದಂತೆ ಈಗ ಯಾವ್ಯಾವ ಕಾರಣಕ್ಕೆ ಅನ್ನೋದನ್ನ ಅವ್ರಿಗೆ ಕನ್ವಿನ್ಸ್ ಆದ್ಮೇಲೆ ಬಹುಶಃ ಅವ್ರಿಗೆ ಕಸ್ಟಡಿಯನ್ನ ಕೊಟ್ರೆ ಮತ್ತೆ ಅವರು ಒಂದು 2 ಡೇಸೋ 3 ಡೇಸ್ ಅಥವಾ 4 ಡೇಸ್ ಎಷ್ಟೇ ತಗೊಂಡ್ರು ಕೂಡ ಮತ್ತೆ ಅವ್ರನ್ನ ನ್ಯಾಯಾಧೀಶ ಮುಂದೆ ಪ್ರೊಡ್ಯೂಸ್ ಮಾಡ್ಬೇಕಾಗುತ್ತೆ. ಇನ್ನು ಉಳಿದವ್ರಿಗೆ ಏನು ಅವ್ರಿಗೆ ಬೇಡ ಅಂತ ಹೇಳಿದ್ದಾರೆ ಅಂದ್ರೆ ಅವರ ತನಿಖೆ ಅಂದ್ರೆ ಪವಿತ್ರ ಗೌಡ ಇರ್ಬೋದು, ಅವ್ರ ಜೊತೆ ಸೇರಿದಂತ ಕೆಲವೊಂದಷ್ಟು ಜನಕ್ಕೆ ನಮಗೆ ಮತ್ತೆ ಅವ್ರನ್ನ ಅವಶ್ಯಕತೆ ಇಲ್ಲ, ಅವ್ರನ್ನ ಮತ್ತೆ ತನಿಖೆ. ಯಾಕಂದ್ರೆ ಈಗ ತಗೊಂಡಿರುವಂತದ್ದು ಕಂಪ್ಲೀಟ್ ಆಗಿ ಯಾರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ದರ್ಶನ್ ಸೇರಿದಂತೆ ಕೆಲವರು ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ಮಾಸ್ಟರ್ ಮೈಂಡ್ಗಳೇ. ಅಂದ್ರೆ ಅವ್ರಿಗೆ ಇವೆಲ್ಲಾ ವಿಚಾರಗಳು ಕೂಡ ಗೊತ್ತಿದೆ. ಅಂದ್ರೆ ಇನ್ನ ಹೊಸ ವಿಚಾರಗಳು ಅವರಿಂದ ಏನಾರ ಬಾಯಿ ಬಿಡಿಸುವಂಥದ್ದು ಅಥವಾ ಇರುವಂತ ಅವಕಾಶನ ಯಾಕೆ ಕಳ್ಕೋಬೇಕು ಅನ್ನೋದನ್ನು ಕೂಡ ತನಿಖಾಧಿಕಾರಿಗಳು ಆ ರೀತಿ ಒಂದು ಆಲೋಚನೆ ಮಾಡಿರ್ಬೋದು. ಕೆಲವೊಂದು ಹೊಸ ವಿಚಾರಗಳು, ಯಾಕೆಂದ್ರೆ ಮತ್ತೆ ಇಂಟ್ರಾಗೇಷನ್ ಮಾಡ್ಬೋದು, ಮತ್ತೆ ಕೆಲವೊಂದು ಸಾಕ್ಷಿಗಳು ಸಿಕ್ಕಿದ್ರೆ ಅದ್ರ ಬಗ್ಗೆ ಪ್ರಶ್ನೆ ಕೇಳಬಹುದು. ಈ ಎಲ್ಲ ವಿಚಾರಕ್ಕೋಸ್ಕರ ಸಂಬಂಧಪಟ್ಟಂತೆ ಅವ್ರನ್ನ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಈ ಸಂಬಂಧಪಟ್ಟಂತೆ ಅವರು ನ್ಯಾಯಾಧೀಶರು ಎಷ್ಟು ಮಟ್ಟಿಗೆ ಕನ್ವಿನ್ಸ್ ಆಗಿ ಅದನ್ನ ಮುಂದಿನ ಹಂತದಲ್ಲಿ ಅವರು ಯಾವ ರೀತಿ ತೀರ್ಮಾನ ಕೈಗೊಳ್ತಾರೆ ಅನ್ನೋದು ಒಂದ್ ಕಡೆ. ಇನ್ನ ಇಲ್ಲಿ ಇರುವಂತದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರೀ ಅದಲ್ದಲ್ಲೇ ಈಗಾಗಲೇ ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ಗಳು ಬರಬೇಕು, ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಏನೇನಿದೆ CCTV ಫುಟೇಜ್ ಇರ್ಬೋದು ಅದನ್ನೆಲ್ಲ DVR ಇಂದ ಅದ್ರನ್ನು ಬರಬೇಕು. ಈಗಾಗಲೇ 10 ಮೊಬೈಲ್ಗಳನ್ನು ಕೂಡ ಅಕ್ಯೂಸ್ಗಳಿಂದ ಏನು ರಿಕವರಿ ಮಾಡ್ಕೊಂಡಿದ್ದಾರೆ, ಅದ್ರ ಡಾಟಾ ಕೂಡ ಬರಬೇಕಾಗಿದೆ. ಕೆಲವೊಂದು ವಾಟ್ಸಪ್ ಚಾಟ್ಸ್ಗಳು ಏನೇನು ಡಿಲೀಟ್ ಮಾಡಿದ್ರು ಅದನ್ನೆಲ್ಲವೂ ಕೂಡ ರಿಟ್ರೀವ್ ಮಾಡಬೇಕಾಗುತ್ತೆ. ಇವನ್ನೆಲ್ಲ ಆಮೇಲೆ ಜೊತೆಗೆ ಮುಖ್ಯವಾಗಿ ರೇಣುಕಾ ಸ್ವಾಮಿ ಮೊಬೈಲ್ ಏನು ಮಿಸ್ಸಿಂಗ್ ಆಗಿದೆ ಅದನ್ನು ಹುಡುಕಾಟ ಕೂಡ ಇನ್ನೂ ಕೂಡ ಮುಂದುವರೆದಿದೆ. ಯಾಕೆಂದರೆ ಈ ಪ್ರಕರಣದಲ್ಲಿ ಆತನ ಮೊಬೈಲ್ ಭಾಳ ಇಂಪಾರ್ಟೆಂಟ್ ರೋಲ್ ಆಗಿದೆ. ಅದನ್ನು ಏನು ಬಾಡಿ ಎಸ್ದ ನಂತರ ಅಕ್ಯೂಸ್ಗಳು ಮತ್ತೊಂದು ಕಡೆ ಅದನ್ನು ಡ್ರೈನೇಜ್ಗೆ ಮೊಬೈಲನ್ನು ಎಸ್ತಿದ್ದಾರೆ. ಅದು ಹುಡುಕಾಟವನ್ನು ಇನ್ನೂ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಾಕಷ್ಟು ಸಾಕ್ಷಿಗಳನ್ನ ಈಗಾಗಲೇ ಕಲೆ ಹಾಕಿದ್ದಾರೆ ರೆಹಮಾನ್. ಓಕೆ, ಕಿರಣ್ ಮಾತಾಡ್ತೇನೆ ಮತ್ತೆ ನಿಮ್ಮ ಜೊತೆಗೆ. ಸೊ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ ದರ್ಶನ್ ಕೂಡ ಜೈಲಿಗೆ ಹೋಗ್ತಾರಾ ಅಥವಾ ಅವರಿಗೆ ಕಸ್ಟಡಿಗೆ ಒಪ್ಪಿಸ್ತಾರಾ ಅಂತೇಳಿ. ಒಟ್ಟಲ್ಲಿ ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ಆಗಿರುವಂತಹ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರ ಸಂಪುಟ ಸಭೆಯಲ್ಲೂ ಕೂಡ ಸದ್ದು ಮಾಡ್ತು.
ದರ್ಶನ್ ಮತ್ತು ಗ್ಯಾಂಗ್ನ ಕೃತ್ಯದ ಬಗ್ಗೆ ಸಿಎಂ ಕೂಡ ಕಳವಳವನ್ನು ವ್ಯಕ್ತಪಡಿಸಿದ್ರು. ಇದರಂಥ ಕ್ರೂರತನ ನಾನು ಯಾವತ್ತೂ ಕೂಡ ನೋಡೇ ಇಲ್ಲ ಅಂತ ಹೇಳಿ ಸಿಎಂ ಮಾತನಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ನೀವ್ಯಾರೂ ಮಾತಾಡಬೇಡಿ ಅಂತಲೂ ಕೂಡ ಸಂಪುಟದ ಸಹೋದ್ಯೋಗಿಗಳಿಗೆ ತಾಕೀತನ್ನು ಮಾಡಿದ್ದಾರೆ. ಅನಗತ್ಯವಾಗಿ ತುಟಿ ಬಿಚ್ಚಬೇಡಿ, ಪರ ಆಗಲಿ ವಿರೋಧ ಆಗಲಿ ಅದ್ರ ಬಗ್ಗೆ ಚರ್ಚೆನೇ ಮಾಡೋಕ್ಕೆ ಹೋಗಬೇಡಿ. ಕಾನೂನು ತನ್ನ ಕೆಲಸ ಮಾಡುತ್ತೆ, ಯಾವುದೇ ಚರ್ಚೆ ಮಾಡಬೇಡಿ. ಸುಮ್ಮನೆ ವಿನಾಕಾರಣ ಇದ್ರ ಬಗ್ಗೆ ಮಾತಾಡೋದು ಅಥವಾ ಯಾರ ಮೇಲೋ ಪ್ರೆಷರ್ ಹಾಕೋದು ಇದೆಲ್ಲವೂ ಕೂಡ ಮಾಡೋಕ್ಕೆ ಹೋಗಬೇಡಿ. ನನ್ನ ಹತ್ರನೂ ಮಾತಾಡೋಕ್ಕೆ ಹೋಗಬೇಡಿ, ಪೊಲೀಸರಿಗೂ ಕೂಡ ಹೋಗಿ ಅಲ್ಲಿ ಪ್ರೆಷರ್ ಹಾಕುವಂಥದ್ದು ಅಂಥದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂಥೇಳಿ ತಾಕೀತನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ಸೂಚನೆ ನಂತರ ಯಾರೂ ಕೂಡ ಇದ್ರ ಬಗ್ಗೆ ಮಾತಾಡಿಲ್ಲ, ಇದ್ರ ಬಗ್ಗೆ ಚರ್ಚೆಯೂ ಕೂಡ ಆಗಿಲ್ಲ. ಇನ್ನು ಕೋರ್ಟ್ನ ಆವರಣದ ದೃಶ್ಯಗಳು ನೋಡ್ತಾ ಇದ್ದೀವಿ. ಈಗಷ್ಟೇ ಬಹುಶಃ ವಾದ ಪ್ರತಿವಾದವನ್ನು ಆಲಿಸಿದ ನಂತರ ನ್ಯಾಯಾಧೀಶರು ಕೂಡ ತಮ್ಮ ಒಂದು ತೀರ್ಪನ್ನು ಪ್ರಕಟಿಸಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ ವಿಚಾರ ಏನು ಅನ್ನುವಂಥದ್ದು. ಸದ್ಯಕ್ಕೆ ನಮಗೆ ಲಭ್ಯವಾಗಿರುವಂಥ ಒಂದು ಮಾಹಿತಿ ಪ್ರಕಾರ ಪವಿತ್ರ ಗೌಡ ಸೇರಿದಂತೆ 8 ಜನರನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ಉಳಿದಂತೆ ದರ್ಶನ್ ಸೇರಿದಂತೆ ಇನ್ನು ಕೆಲವರನ್ನ ವಶಕ್ಕೆ ಪಡಿಬೇಕು, ವಶಕ್ಕೆ ನೀಡಬೇಕು ಅನ್ನುವಂಥದ್ರ ಬಗ್ಗೆ ಪೊಲೀಸರೇನು ರಿಮ್ಯಾಂಡ್ ಅರ್ಜಿಯನ್ನು ಹಾಕಿದ್ರು. ಅದ್ರ ಬಗ್ಗೆನೂ ಕೂಡ ವಾದ ವಿವಾದ ಆಗಿದೆ, ವಾದ ಪ್ರತಿವಾದ. ಈಗ ಕೋರ್ಟ್ ಏನು ತೀರ್ಮಾನವನ್ನು ಕೈಗೊಳ್ಳುತ್ತೆ, ನ್ಯಾಯಾಧೀಶರು ಏನು ತೀರ್ಮಾನವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇಲ್ಲಿಂದ ಡಿ ಗ್ಯಾಂಗನ್ನು ಕರ್ಕೊಂಡು ಹೊರಡ್ತಾರೆ. ಈಗ 8 ಜನರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರೋದ್ರಿಂದಾಗಿ ಅವರೆಲ್ಲರೂ ಕೂಡ ಈಗ ಜೈಲಿಗೆ ಶಿಫ್ಟ್ ಮಾಡಬೇಕಾಗತ್ತೆ, ಪರಪ್ಪನ ಅಗ್ರಹಾರಕ್ಕೆ. ಇನ್ನು ಉಳಿದಂತೆ ದರ್ಶನ್ ಮತ್ತು ಇನ್ನೂ ಕೆಲವರು ಅವರ ಸಹಚರರು ಅವ್ರನ್ನೆಲ್ಲರೂ ಕೂಡ ವಾಪಸ್ ಪೊಲೀಸ್ ಕಸ್ಟಡಿಗೆ ನೀಡಿದಾರಾ ಅಥವಾ ಅವ್ರಿಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದಾರಾ ಅನ್ನುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗತ್ತೆ. ಜಡ್ಜ್ ಕೂಡ ಪ್ರತಿಯೊಬ್ಬರತ್ರನೂ ಕೂಡ ಆರೋಪಿಗಳ ಹತ್ರ ಅವರೇ ಮಾತಾಡಿದ್ದಾರೆ ಖುದ್ದು. ಜೊತೆಗೆ ರಿಮ್ಯಾಂಡ್ ಅರ್ಜಿಯ ಬಗ್ಗೆನೂ ಕೂಡ ಚರ್ಚೆ ಆಗಿದೆ, ವಾದ ಆಗಿದೆ. ಯಾಕೆ ಬೇಕು ಮತ್ತಷ್ಟು ದಿನಗಳ ಕಾಲ ಅನ್ನುವಂಥದ್ರ ಬಗ್ಗೆ ಪೊಲೀಸರು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು, ಐಒ ಅದನ್ನು ತಿಳಿಸಬೇಕು. SPP ಪ್ರಸನ್ನಕುಮಾರ್ ಅವರು ಕೂಡ ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಇನ್ನೂ ವಿಚಾರಣೆ ಬಾಕಿ ಇರೋದ್ರಿಂದಾಗಿ ಕೆಲವೊಂದಷ್ಟು ವಸ್ತುಗಳನ್ನು ರಿಕವರ್ ಮಾಡಿಕೊಳ್ಳುವಂಥದ್ದು, ಇನ್ನೂ ಕೆಲವೊಂದಷ್ಟು ಕಡೆ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ದರ್ಶನ್ನಿಂದ ಇನ್ನಷ್ಟು ವಿಚಾರಗಳನ್ನು ಬಾಯ್ಬಿಡಿಸೋದಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಅನ್ನುವಂಥದ್ದನ್ನು ಕೂಡ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ರಿಮ್ಯಾಂಡ್ ಅರ್ಜಿಯಲ್ಲಿ ಅದನ್ನು ತಿಳಿಸಿದ್ದಾರೆ, ಕಾರಣಗಳನ್ನು ಕೊಟ್ಟಿರ್ತಾರೆ ಪೊಲೀಸರು, ಏನಕ್ಕೋಸ್ಕರ ಮತ್ತೆ ನಮಗೆ ಕಸ್ಟಡಿಗೆ ಬೇಕು ಅಂಥೇಳಿ. ಅದನ್ನು ಈಗ ನ್ಯಾಯಾಲಯ ಮನ್ನಿಸಿದೆಯಾ, ನ್ಯಾಯಾಲಯ ಅದನ್ನು ಪುರಸ್ಕರಿಸಿ ಪೊಲೀಸ್ ಕಸ್ಟಡಿಗೆ ನೀಡುತ್ತಾ ಅನ್ನುವಂಥದ್ದು ಕುತೂಹಲಕರ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ. 4 ದಿನಗಳ ಕಾಲ ಮತ್ತೆ ಪಡೆಯುವಂಥ ಅವಕಾಶ ಸದ್ಯಕ್ಕೆ ಇದೆ ಈಗ ಪೊಲೀಸರಿಗೆ. ಆದರೆ 4 ದಿನಗಳ ಕಾಲ ಕೊಡ್ತಾರಾ ಅಥವಾ 2 ದಿನಗಳ ಕಾಲನೂ ಕೊಡ್ಬೋದು, ಅದು ನ್ಯಾಯಾಲಯ ಏನು ತೀರ್ಮಾನ ಮಾಡುತ್ತೆ ಅನ್ನುವಂಥದ್ರ ಮೇಲೆ ಗೊತ್ತಾಗುತ್ತೆ. ಅಥವಾ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಬಹುದು.